ಕಳ್ಳಿ ಥರ ಇದ್ದೀನಲ್ಲ. ಬಾಯ್ಲಿ ಇವತ್ತಂತೂ ಬಿರಿಯಾನಿ ಇಲ್ಲ, ಬಟ್ ಓಕೆ. ನಾನು ಕರ್ನಾಟಕ ಬರ್ತೀನಿ. ಏ ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಸ್ಕೂಲ್ ಹುಡುಗಿ ಥರ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಎಲ್ಲೋ ಹೋಗ್ತಾ ಇದ್ದೀರಿ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಹೈದ್ರಾಬಾದ್ಗೆ. ಸೊ ಒಂದು 5 o'clock ಆಗಿದೆ, ಇವಾಗ ಬಿಡಬೇಕು. ಆ್ಯಂಡ್ ನಮ್ಮ ರೈಡರ್ ಕೂಡ ರೆಡಿ ಇದ್ದಾನೆ. ನಮಸ್ತೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಆ್ಯಂಡ್ ಇವನೇ ನನ್ನ ಅಲೋ ಇಲ್ಲಿ ನೋಡೋಣ, ಇವನೇ ನನ್ನ ಸೇಫಾಗಿ ಕರ್ಕೊಂಡು ಬರಬೇಕು. ಓಕೆ. ಆ್ಯಂಡ್ ನಂಗೆ ಇನ್ನೊಂದು ಖುಷಿ ಏನಾಗ್ತಿದೆ ಅಂದರೆ, ಇವನ್ನ ಹೈದ್ರಾಬಾದ್ ಕರ್ಕೊಂಡೋಗಿ ಅಂತ ತುಂಬ ಸತಿ ಕೇಳ್ತಾ ಇದ್ದೆ. ಅವ್ನು ಇಲ್ಲಿವರೆಗೂ ಕರ್ಕೊಂಡೋಗಿಲ್ಲ, ಬಟ್ ಇವಾಗ ಕರ್ಕೊಂಡು ಹೋಗ್ತಿದ್ದೆ. ನೋಡೋಣ ಹೈದ್ರಾಬಾದ್ ಹೆಂಗಿದೆ ಅಂತ. ಒಂದು ನಿಮಿಷ ಬಾಯ್ಲ್ ಗುರು, ಹಿಡ್ಕೊ, ಹಿಂಗೆ ಹಿಡ್ಕೊ ಗುರು. ನಾನು ಇದು ಹಾಕ್ಕೊಳೋದು ತೋರಿಸ್ಬೇಕಲ್ಲ, ಹಿಂಗೆ ಹಾಕೊಂಡು ಹೋಗ್ಬೇಕು ಗೈಸ್. ಇದು ಕಳ್ಳಿ ಥರ ಇದ್ದೀನಲ್ಲ. ಹಿಂಗಿಲ್ಲ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಕುತ್ಕೊಳಕ್ಕಾಗಲ್ಲ. ಇನ್ನೊಂದು ಎಲ್ಲಿದೆ ಅಂತದ್ದು ಬೇಕಾ? ಮನೇಲಿದೆ. ಹೆಲ್ಮೆಟ್ ಹಾಕ್ಬೇಕಲ್ಲ, ಅಟ್ಲೀಸ್ಟ್ ನಾನು ಇಯರ್ಸ್ ಆದರೂ ಕವರ್ ಆಗುತ್ತೆ ಅಂತ. ಗೈಸ್ 70 kilometers ಕಂಪ್ಲೀಟ್ ಮಾಡಿದ್ದೀರಿ ಅಷ್ಟೇ. ನನಗೆ ಕೇಳಿಸ್ತಾ ಇಲ್ಲ, ಅಲ್ಲಿ ಕೇಳಿಸ್ತದ? ಕೇಳಿಸುತ್ತೆ, ಕುತ್ಕೋ, ಅದು ಕವರ್ ಆಗುತ್ತೆ ಬೇಗ. 70 kilometers ಆಯ್ತು ಗೈಸ್. 570 ಟೋಟಲ್, ಇನ್ನೂ 500 ಇದೆ. ಆ್ಯಂಡ್ ನನ್ನ ಫ್ರೆಂಡ್ ಮೀಟ್ ಮಾಡಿ, ನನ್ನ ಫ್ರೆಂಡ್ ಬಾಯ್ಲಿ ಓಡಿಸಿದ್ಯಾ? ಆ್ಯಂಡ್ ದಿಸ್ ಈಸ್ ಮೈ ಲೈಫ್ ಜಾಕೆಟ್. ಇನ್ನೂ ಚೆನ್ನಾಗಿರೋದು ತೊಗೊಳೋಣ ಫ್ಯೂಚರ್ಲಿ, ಇವಾಗ ಸದ್ಯಕ್ಕೆ ಸಾಕು. ಬೇರೆ ಕಂಟ್ರಿಗೆ ಹೋದರೆ ಮಸ್ತಾಗಿರೋದು ಹಾಕ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲೋ ಇದೆ ಗೈಸ್ ಕೈಗಳು. ನಿಂಗೆ ಕಷ್ಟ ಆಗ್ತಿದೆಯಲ್ಲ ಇಟ್ಕೊಳಕ್ಕೆ, ಕಟ್ ಮಾಡು ಮತ್ತೆ. ಕಷ್ಟ ಇಲ್ಲ ಅಂತೆ ಗೈಸ್, ನೋಡಿ ಬೇಕು ಅಂದರೆ. ಇದು ಆಚೆ ಎಲ್ಲ ಒಳಗಡೆ ಹಾಕ್ಕೊಂಡು ಏನು ಟೈಟು ಲೂಸ್ ಮಾಡ್ತೀನಿ. ಕಿಯಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಲಿ, ಕಿಯಾ ಅಂದರೆ ಎಷ್ಟು ಜನಕ್ಕೆ ಇಷ್ಟ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ಟಿಫನ್ಸ್ ಮತ್ತು ಟೀ ಅಂತ ನೋಡಿ. ಅವನು ಮಾರ್ನಿಂಗ್ ಪೂರಿ ತಿಂತಿದ್ದಾನೆ. ಅಟ್ಲೀಸ್ಟ್ ನಾನು ರೈಸ್ ತಗೊಂಡಿದ್ದೀನಿ, ಇವನು ಪೂರಿ ತಿಂತಿದ್ದಾನೆ. ಇನ್ನು ಫ್ಯೂಚರಾಗಿ ಎಷ್ಟು ಬ್ಲಾಗ್ಸ್ ಬಂದಿದ್ರು ನಾನು ತಿನ್ನೋದು ಪೂರಿಯೇ. ಯಾಕೆ? ಅದು ಹಂಗೆ ನನಗೆ ರೂಢಿ ಅಲ್ಲ, ಅವ್ನಿಗೆ ಇಷ್ಟ ಅಂತ ತೊಗೊಂಡಿರೋದು. ಎಲ್ಲ ನಾಟಕ ಹೊಡಿತಾನೆ. ಚೆನ್ನಾಗಿದೆ ಪ್ಲೇಸು, ಹೊಸದಾರ ಮಾಡೋರೇನೋ. ನಾನು ಎಷ್ಟು ಸತಿ ಬಂದಿದ್ದು ಹೈದ್ರಾಬಾದ್ಗೆ, ಯಾವಾಗಲೂ ನೋಡಿ. ಎಷ್ಟು ಸತಿ ಬಂದಿದ್ಯಾ? ಎಷ್ಟು ಸತಿ ಬಂದಿದ್ದೆ ಬ್ಯಾಂಗ್ಳೂರಿನಿಂದ 2 ಸತಿ ಬಂದಿರೋದು. ಅದಕ್ಕನ್ನ ಮುಂಚೆ ನಿನ್ನ ಹೈದ್ರಾಬಾದ್ ಅಂತ ಹೇಳು, ಅದರಲ್ಲಿ ಏನಿದೆ ಫೈಟಿಂಗ್. ಓಕೆ ಗೈಸ್, ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಇವಾಗ ಫುಲ್ಲು ಚಳಿ ಅಂದರೆ ಚಳಿ. ಹೆಂಗಿದೆ? ಬಿಸಿಲಿಗೆ ಚೆನ್ನಾಗಿದೆ ಚಿತ್ರಾನ್ನ. ಇಟ್ಸ್ ನಾಟ್ ಚಿತ್ರಾನ್ನ, ಇಟ್ಸ್ ಲೆಮನ್ ರೈಸ್. ಪೂರಿನೂ ಫ್ರೈ ಮಾಡೋಣ ಗೈಸ್. ಇವನು ಹೈದ್ರಾಬಾದ್ ಕರ್ಕೊಂಡು ಬಂದ, ಮತ್ತೆ ಪರ್ಫೆಕ್ಟ್ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಒಂದು ಅಂಗಡಿ ಕೂಡ, ಅಂಗಡಿ ಅಲ್ಲ, ಇವಾಗ ಬಿರಿಯಾನಿ ತಿನ್ನೋ ಟೈಮ ಗೈಸ್. 5 ಗಂಟೆ ಆಗಿದ್ದು ಗೈಸ್. 5 ಗಂಟೆಗೆ ಯಾರನ್ನ ಬಿರಿಯಾನಿ ತಿಂತೀರಾ? ಯಾಕೆ? ಸಾಯಂಕಾಲ 5 ಗಂಟೆಗೆ. ಇನ್ಯಾವಾಗ ತಿಂತಾರೆ? ಇವಾಗಲೇ ಸ್ಟಾರ್ಟ್. ನಮ್ಮ ಕಡೆ ಯಾವಾಗ್ಲೂ ತಟ್ಟೆಲ್ಲಿ ಹಾಕಿ ಯಾವಾಗ್ಲೂ ಇರ್ತದೆ, ಬಟ್ ಸ್ವಲ್ಪ ತಿರು ಹೋಗೋಣ ಅಂತ. ಹೋಲ್ ಸಿಟಿ ಕರ್ಕೊಂಡು ಹೋಗೋ ಅಂತ ಕೇಳಿದೀನಿ, ಅವ್ನು ಕರ್ಕೊಂಡು ಹೋಗಲ್ಲ ಅಂತೆ. ಫ್ರೈಡೇ ಫುಲ್ಲು ಜನ ಇರ್ತಾರೆ. ಸೊ ಹೋಲ್ ಸಿಟಿ ಅಷ್ಟು ಸೇಫ್ ಅಲ್ಲ ಫ್ರೈಡೇ. ಆದ್ರೂ ನೋಡೋಣ. ನನ್ಗೆ ಒಳ್ಳೆ ಶವರ್ಮ ಪ್ಲಸ್ ಬಿರಿಯಾನಿ ಪ್ಲಸ್ ಇರಾನಿ ಚಾಯ್ ವಿತ್ ಮಸ್ಕಾ ಬನ್. ನನ್ಗೆ ಇವನೇ ಹೈಪ್ ಕೊಟ್ಟಿರೋದು. ಇರಾನಿ ಚಾಯ್ ವಿತ್ ಮಸ್ಕಾ ಬನ್ ಅಂದರೆ ನೀಲೋಫರ್, ಆಲ್ ಓವರ್ ಹೈದ್ರಾಬಾದ್ ಫೇಮಸ್ ಅದು. ಅಲ್ಲಿಗೆ ಹೋಗೋಣ. ನನಗೆ ಇಷ್ಟು 4 ವಿಶಸ್ ಇದೆ. ಈ 4ಅಲ್ಲಿ ಅಟ್ಲೀಸ್ಟ್ 2 ಆದರೂ ಕಂಪ್ಲೀಟ್ ಮಾಡು. ನಮ್ಮ ಮಾವ ಬರ್ತಾನೆ ಕಾರ್ ಹಾಕ್ಕೊಂಡು. ನಿನ್ನ ವಿಶಸ್ ಏನಿದೆಯೋ ಎಲ್ಲ ನಮ್ಮ ಮಾವನ ಕೇಳು, ಕರ್ಕೊಂಡು ಹೋಗ್ತಾನೆ. ಗೈಸ್ ನೋಡೋಣ ನಮ್ಮ ಕಡೆ ಮತ್ತು ಇವ್ರ ಕಡೆ ಬಿರಿಯಾನಿ ಏನು ಡಿಫ್ರೆನ್ಸ್ ಇದೆ ಅಂತ. ಹೋಗೋಣ. ಇಲ್ಲೇನೋ ಸುಮ್ಮನೆ ಫುಟ್ಪಾತಲ್ಲಿ ಓಡಾಡ್ಕೊಂಡಿದ್ದೀರಿ. ನನಗೇನೋ ಬ್ಯಾಂಗ್ಳೂರು ಹೈದ್ರಾಬಾದ್ ಒಂಥರ ಸೇಮ್ ಫೀಲ್ ಆಗ್ತದೆ. ಹೈದ್ರಾಬಾದ್ ಬಂದಿದ್ರು ಮೇಡಮ್ ಅವರು ಜೂಡಿಯೋ ಹುಡುಕ್ತವ್ರೆ. ಜೂಡಿಯೋದಾಗ ಬಟ್ಟೆ ಬೇಕಂತ ಇವಾಗ.
ಅದು ಏನು ಹೇಳು, ಟಾಟಾಗೋಸ್ಕರ. ಏನಂದ್ರೆ ಪ್ರಯಾಗ್ರಾಜಲ್ಲಿ ರೂಮ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೆ ನಾವಿಲ್ಲೇ ಡೆಕತ್ಲ್ಯಾಂಡಲ್ಲಿ ಹೈದ್ರಾಬಾದಲ್ಲಿ ಟೆಂಟ್ ತೊಗೊಳ್ಬೇಕು ಅಂತ ಹೋಗ್ತಾ ಇದ್ದೀರಿ ಟು ಸೇವ್ ಮನಿ. ಅವಣ್ಣ ಹಂಗೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲೇ ನೋಡಿದ್ರಿ, ಅಲ್ಲಿದೆ ಬ್ಯಾಂಗ್ಳೂರಲ್ಲೇ ನೋಡಿದ್ರಿ ಟೆಂಟ್ ತೊಗೊಬೇಕು ಅಂತ. ಬಟ್ ಗಾಡಿ ಅಂದ್ಕೊಂಡು ನಾವು ಗಾಡಿ ಅಂದ್ಕೊಂಡು ನಾವು ಡ್ರಾಪ್ ಔಟ್ ಆಗಿದ್ರಿ. ಬಟ್ ಇವಾಗ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ, ಅದಕ್ಕೋಸ್ಕರ ತೊಗೊಳಕ್ಕೆ ಹೋಗ್ತಾ ಇದ್ವಿ. ನಾನು ಕರ್ನಾಟಕ ಬರ್ತೀನಿ, ನೀವು ನನಗೂ ಕನ್ನಡ ಕಲಿಸ್ತೀಯಾ? ಹೇಳ್ಕೊಡ್ತೀರಾ? అంటే ಟೀಚ್ ಹೇಳ್ಕೊಡ್ತೀಯಾ? ಡೆಫಿನೆಟ್ಲಿ ಹೇಳ್ಕೊಡ್ತೀರಿ. ಈ ಥರ ನಾನು ತೆಲಂಗಾಣಕ್ಕೆ ಬಂದು ಒಬ್ಬರು ಕನ್ನಡ ಕಲಿಸಿ ಅಂತ ಹೇಳ್ತಿದ್ದಾರೆ. ನಂಗೆ ಫುಲ್ ಪ್ರೌಡ್ ಆಗ್ತಿದೆ. ಬ್ರೋ, ಯು ಕಮ್ ಟು ಕರ್ನಾಟಕ, ವಿಲ್ ರೆಸ್ಪೆಕ್ಟ್ ಯು ಮೋರ್. ಡೆಫಿನೆಟ್ಲಿ. ಹುಡ್ಗಿರ್ಗೂ ಇಷ್ಟೊಂದು ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನೀಲೋಫರ್. ಆ ಏರಿಯಾಗೆ ಹೋಗ್ತಾ ಇದ್ದೀರಿ ಅಂದಿದ್ದಕ್ಕೆ ಅಣ್ಣ ನೋಡಿ ಎಷ್ಟು ರೆಡಿ ಆಗ್ತಿದ್ದಾರೆ. ಬ್ರೋ ಬ್ರೋ ಪ್ಲೀಸ್ ಡೋಂಟ್ ರಿಕಾರ್ಡ್. ಬ್ರೋ, ಯು ಕ್ಯಾನ್ ಸಿ ಮೀ ಹಿಯರ್ ಒನ್ಸ್. ಈ ಕಡೆ చూడు ಬ್ರೋ. చూడరా. ಹೇ ಹಾಯ್. ಅದು ಹೆಂಗಿದೆ ಗೊತ್ತಾ ಬ್ರೋ, ಓಪನ್ ದಟ್. ಕಾದು ನೋನು ಕೂಲ್ ಆಚೆ ಬಾಚನ್ಗೆ ಇದೆ, ಪೌಡರ್ ಇದೆ, ಎಲ್ಲ ಮಾಡ್ಕೊಂಡಿದ್ದಾರೆ ಈ ಅಣ್ಣ. ಬ್ರೋ, ಯು ಆರ್ ಗ್ರೇಟ್ ಬ್ರೋ, ಮೋರ್ ದೆನ್ ಮೀ. ಹುಡುಗಿಯಾಗಿ ನೆಟ್ಟು ಮುಖ ತೊಳೆಯಲ್ಲ ನಾನು. అమ్మాయి కంటే ఎక్కువ రెడీ అవుతూనే ఉంటుంది. ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನಿದೆ ಹೆಸರು? ಶಾಗ್ ಹೌಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ಇಲ್ಲಿ ಬಿರಿಯಾನಿ ಹೆಂಗಿರುತ್ತೆ ಅಂತ ನೋಡೋಣ. ಇವನು ಕೊಟ್ಟಿರೋ ಬಿಲ್ಡಪ್ ಅಂತೂ ಬಿರಿಯಾನಿ ಇಲ್ಲ, ಬಟ್ ಓಕೆ. ನಿನ್ನ ಟೇಸ್ಟ್ ಓಕೆನಾ? ಕರೆಕ್ಟಾಗಿ ಹೇಳು. ಅಂದರೆ ಸೇಮ್ ಬ್ಯಾಂಗ್ಳೂರಲ್ಲಿ ಹೆಂಗಿದೆಯೋ ಹಂಗೆ ಇದೆ, ಮಸಾಲ ಫ್ಲೇವರ್ ಎಲ್ಲ ಸ್ವಲ್ಪ. ಮತ್ತೆ ಡಿಫ್ರೆನ್ಸ್ ಇದೆ, ಒರಿಜಿನಲ್ಕ ನಾರ್ಮಲ್ಗೆ ಡಿಫ್ರೆನ್ಸ್ ಇರುತ್ತೆ. ಸೇಮ್ ಬಟ್ ಬಿಟ್ ಡಿಫ್ರೆನ್ಸ್ ಅಷ್ಟೇ. ಕೆಫೆ ನಿಲೋಫರ್ ಇಲ್ಲಿ ಟೀ ತುಂಬ ಫೇಮಸ್ ಆಗಿದೆ, ಮತ್ತು ಮಸ್ಕಾ ಬನ್. ಸೊ ಹೋಗಿ ಟ್ರೈ ಮಾಡೋಣ. ಗೈಸ್, ಟೈಮ್ ಬಂದು 9:44 ಆಗಿದೆ. ಕ್ರೌಡ್ ನೋಡಿ ಎಷ್ಟಿದೆ. ಇದು ಕ್ರೌಡು ಇಲ್ಲಿ. ನಿಲೋಫರ್ ಕಾಫಿ ಮೇಲೆ ಕೂಡ ಇದೆ, ಕೆಳಗಡೆನೂ ಇದೆ. ಆ್ಯಂಡ್ ಲುಕ್ ಅಟ್ ದಿ ಸ್ನ್ಯಾಕ್ಸ್ ಗೈಸ್. ಇದೆ ಇರಾನಿ ಚಾಯ್ ಆ್ಯಂಡ್ ಮಸ್ಕಾ ಬನ್. ಇದರಲ್ಲೇನೋ ಕ್ರೀಮ್ ಇದೆ, ಇದ್ರ ಮೇಲೆ ಫುಲ್ಲು ಆಯಿಲ್. ಅದೇ ಮಸ್ಕಾ ಬನ್. ನಮ್ಮ ಕಡೆ ಮಸ್ಕಾ ಬನ್ ಇವನು ಒಂದ್ಸತಿ ಕೊಡಿಸಿದ್ದ, ಎಷ್ಟು ಹಾಡಾಗಿತ್ತು ಅಂದರೆ. ಬಟ್ ಇಲ್ಲಿರೋ ಮಸ್ಕಾ ಬನ್ ಆ ಥರ ಇಲ್ಲ, ಮೇಲೆ ಏನೋ ಆಯಿಲ್ ಟೈಪ್ ಇದೆ. ಬ್ರೋ, ಯು ರಿಮೂವ್ ದಿಸ್. ಫುಲ್ ಸಾಫ್ಟ್ ಆ್ಯಂಡ್ ಒಳಗಡೆ ಏನೋ ಕ್ರೀಮ್ ಇದೆ. ನೋಡಿ ಬ್ರೋ, ಇಟ್ಸ್ ಗುಡ್. ಬ್ರೋ, ಇಟ್ಸ್ ಗುಡ್. ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಸ್ತ್ Once more you put in. Oh, you feel like ಸೈಕಾಗಿದೆ. you put on the tea. ಹೈದ್ರಾಬಾದಲ್ಲಿ ಬಿರಿಯಾನಿ ಇಷ್ಟ ಆಗಿಲ್ಲ, ಇರಾನಿ ಚಾಯ್ ಮತ್ತು ಇದು ಮಸ್ತ್ ಇಷ್ಟ ಆಯಿತು. ವಾಟ್ ಇಸ್ ದಿಸ್ ನೇಮ್? ಬನ್ ಮಸ್ಕಾ. ನೋ ಇದರ ಹೆಸರು ನಿಲೋಫರ್ ಅಂತೆ. ಹೈದ್ರಾಬಾದ್ ಬಂದರೆ ಟ್ರೈ ಮಾಡಿರಿ, ಇಲ್ಲಿ ಇರಾನಿ ಚಾಯ್ ಮತ್ತು ಮಸ್ಕಾ ಬನ್ ಸೈಕಾಗಿದೆ.